ಹಬ್ಬದಲ್ಲಿ ಏನಪ್ಪ ಅಂತಂದರೆ ಕುರುಕುರು ತಿಂಡಿಗಳನ್ನು ತಿನ್ನಲಿಕ್ಕೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಆದ್ದರಿಂದ ಇವತ್ತೊಂದು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕುರುಕುಲು ತಿಂಡಿ ಅಂದರೆ ಟೀ ಟೈಮ್ ಆಗಿರ್ಬೋದು ಅಥವಾ ಹಬ್ಬದ ದಿನಕ್ಕಾಗಿರ್ಬೋದು ಮತ್ತು ಮನೆ ಮಂದಿಗೆಲ್ಲ ಒಂದು ವಿಶೇಷವಾಗಿ ಇಷ್ಟಪಡಲ್ಪಡುವಂತಹ ಇವತ್ತೊಂದು ಕುರುಕುಲು ತಿಂಡಿಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಹಾಗಾದರೆ ಈ ವಸ್ತುನ ರೆಡಿ ಮಾಡೋಕ್ಕೆ ಯಾವ ರೀತಿಯೆಲ್ಲ ಪ್ರಿಪ್ರೇಷನ್ ಮಾಡ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ರೆಸಿಪಿ ವಿಡಿಯೋನ ಶುರು ಮಾಡೋಣ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಶ್ರೀನಳಪಾಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಹಬ್ಬಕ್ಕಾಗಿ ವಿಶೇಷವಾಗಿ ಒಂದು ಕುರುಕುಲು ತಿಂಡಿಯನ್ನು ರೆಡಿ ಮಾಡೋಕ್ಕೆ ಹೊರಟಿದ್ದೀವಿ. ಈ ಸೇವು ಅಂದರೆ ಎಲ್ಲರೂ ಇಷ್ಟಪಡುವಂಥ ಕ್ರಿಸ್ಪಿಯಾಗಿರೋಂಥ ಸೇವು ರೆಸಿಪಿನ ಯಾವ ರೀತಿ ಮಾಡಬೇಕು, ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನೋದನ್ನು ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ 250 ಗ್ರಾಮು 2 ಬೌಲ್ನಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ. ಒಂದು 250 ಗ್ರಾಮ್ನ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಹಾಗೆ ಅಚ್ಚ ಖಾರದ ಮೆಣಸಿನ ಪುಡಿ, ಅರಿಶಿಣ ಪುಡಿ, ಹಾಗೆ ಸಂವಿಧಾನ ಉಪ್ಪು ಮತ್ತು ಹಾಗೆ ನಾರ್ಮಲ್ ಉಪ್ಪನ್ನು ಬಳಸ್ತಾ ಇದ್ದೀವಿ. ಕರಿಯೋದಕ್ಕೆ ಅರ್ಧ ಲೀಟ್ರ್ವರೆಗೂ ಎಣ್ಣೆಯನ್ನು ತೊಗೋತಾ ಇದ್ದೀವಿ. ಅದನ್ನು ಹೈ ಫ್ಲೇಮ್ನಲ್ಲಿ ಹೀಟ್ ಮಾಡೋಕ್ಕೆ ಮೊದಲೇ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಎಣ್ಣೆನ ಆದಷ್ಟು ಹೆಚ್ಚಾಗಿ ಬಳಸಬೇಕು. ಅಂದರೆ ಎಣ್ಣೆ ಇರೋದ್ರಿಂದ ಚೆನ್ನಾಗಿ ಕಾದ್ಬಿಟ್ಟು ಕ್ರಿಸ್ಪಿಯಾಗಿ ಮೂಡಿಬರೋಕ್ಕೆ ಸಾಧ್ಯ ಆಗುತ್ತೆ. ನಾವು ಹಾಕಿರೋಂಥ ವಸ್ತು ಅದರಲ್ಲಿ ಮುಳುಗಿದಾಗ ಮಾತ್ರ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಮೂಡಿಬರೋಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಿ ಇದನ್ನು ಹೀಟ್ ಹಾಕಿ ಬಿಟ್ಬಿಟ್ಟು ನಾವಿಲ್ಲಿ ರೆಸಿಪಿಗೆ ಬೇಕಾದಂಥ ಇಂಗ್ರೀಡಿಯೆಂಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಒಳ್ಳೆ ಕ್ವಾಲಿಟಿಯ ಎಣ್ಣೆಯನ್ನು ಬಳಸಬೇಕು. ಅದರಿಂದ ನಾವು ಪ್ರಿಸರ್ವ್ ಮಾಡೋಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬೇಗ ಅದು ಖಮರಾಗಿ ಕೆಟ್ಟು ಹೋಗೋದಿಲ್ಲ. ವಸ್ತುಗಳು ಭಾಳ ದಿನಗಳವರೆಗೆ ಚೆನ್ನಾಗಿ ಇರ್ತವೆ. ಇಲ್ಲಿ ನಾವು ನಂತರ 1/2 kgವರೆಗೆ ಒಂದು ಕಡಲೆ ಹಿಟ್ಟನ್ನು ತೊಗೋತಾ ಇದ್ದೀವಿ. ಕ್ರಿಸ್ಪಿಯಾಗಿ ಮೂಡು ಬರೋಕ್ಕೆ 1/4 kg ಅಂದರೆ 250 ಗ್ರಾಮ್ವರೆಗೂ ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀವಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಮೂಡು ಬರೋದ್ರಿಂದ ನಿಮಗೆ ಪ್ರಿಸರ್ವ್ ಮಾಡಲಿಕ್ಕೆ ಕೂಡ ತುಂಬ ಇಲ್ಲಿ ಹೆಲ್ಪ್ ಆಗುತ್ತೆ. ಬಾಯಲ್ಲಿ ಕೂಡ ಟೇಸ್ಟಿಯಾಗಿ ಕುರುಮ್ ಅಂಥೇಳಿ ನೀವು ತಿನ್ನೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಕ್ರಿಸ್ಪಿಯಾಗಿರೋದ್ರಿಂದ ಎಲ್ಲರೂ ಹೆಚ್ಚಾಗಿ ಇದನ್ನು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಈಗ ಈ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು. ಅಂದರೆ ಮೂರನ್ನು ಸಮ ಪ್ರಮಾಣದಲ್ಲಿ, ಅಂದರೆ 250 ಗ್ರಾಮ್ 2 ಬೌಲು ಕಡಲೆ ಹಿಟ್ಟು ಮತ್ತು ಒಂದು 250 ಗ್ರಾಮು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಅಚ್ಚ ಖಾರದ ಮೆಣಸಿನ ಪುಡಿ 5 ಚಮಚದವರೆಗೆ, ನಂತರ ಅರಿಶಿಣ 5 ಚಮಚದವರೆಗೆ ಮತ್ತು ಉಪ್ಪನ್ನು ನಾವಿಲ್ಲಿ ರುಚಿಗೆ ತಕ್ಕ ಹಾಗೆ ಬೆರೆಸ್ಕೋದನ್ನು ಮರಿಬಾರ್ದು. ಸ್ನೇಹಿತರೆ, ನೀವು ಒಂದು ಸ್ವೀಟ್ ರೆಸಿಪಿ ಅಥವಾ ಈ ರೀತಿಯಾದ ಖಾರದ ರೆಸಿಪಿಯನ್ನು ಮಾಡೋದಾಗಿದ್ದರೆ ಹಬ್ಬಕ್ಕೆ ಯಾವ ರೀತಿಯ ತಯಾರಿ ಮಾಡ್ಕೊಂಡಿದ್ದೀರಾ ಅಥವಾ ಯಾವ ರೀತಿಯಾದಂಥ ರೆಸಿಪಿನ ನೀವು ಮಾಡ್ತಿದ್ದೀರ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಬ್ಬ ಅಂದಮೇಲೆ ವಿಶೇಷವಾಗಿ ಯಾವುದಾದ್ರೂ ಒಂದು ಕುರುಕುಲು ತಿಂಡಿ ಅಥವಾ ಸಿಹಿ ತಿಂಡಿನ ಮಾಡೋದು ಸಹಜ. ಸಿಹಿ ತಿಂಡಿನ ದೇವರ ನೈವೇದ್ಯಕ್ಕಂತೆ ತಗೊಳ್ಳೋದಾಗಿದ್ದರೆ ಮನೆಯಲ್ಲಿ ಸದಾಕಾಲ ಟೀ ಟೈಮ್ನಲ್ಲಿ ಅಥವಾ ಟೈಮ್ ಪಾಸ್ ಸ್ನ್ಯಾಕ್ಸ್ ಅಂಥೇಳಿ ನಾವು ಈ ರೀತಿಯಾಗಿ ಮಾಡ್ಕೊಳ್ಕೊಂಡಿದ್ದಾಗಿದ್ದರೆ ಯಾವಾಗಲೂ ನಾವು ಇದನ್ನು ತಿನ್ನೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ದಿಢೀರ್ ಅಂತ ಕೇಳಿದಾಗ ಕೂಡ ಇದನ್ನು ಪ್ರಿಪೇರ್ ಮಾಡಿ ನಾವು ಇಟ್ಟಿರೋದ್ರಿಂದ ಚಹಾ ಜೊತೆಗೆ, ಹಾಗೆ ಬ್ರೇಕ್ಫಾಸ್ಟ್ನಲ್ಲಿ ಮತ್ತು ಇತರೆ ಟೈಮ್ನಲ್ಲಿ ಕೂಡ ನಾವು ಇದನ್ನು ಆಗಾಗ್ಗೆ ಇದನ್ನು ತಿಂದುಬಿಟ್ಟು ಇದು ರುಚಿಯನ್ನು ಸವಿಯೋಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಚೆನ್ನಾಗಿ ನಾದ್ಬಿಟ್ಟು ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಎಲ್ಲೂ ಲಂಪ್ಸ್ಗಳು ಅಂದರೆ ಗಂಟುಗಳು ಉಳಿಬಾರ್ದು. ಈ ರೀತಿಯಾಗಿ ಟೆಕ್ಸ್ಚರು ಅಥವಾ ಕನ್ಸಿಸ್ಟೆನ್ಸಿ ಮೂಡಿಬರಬೇಕು. ನಂತರ ನಾವು ಒತ್ತಡವನ್ನು ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಎಣ್ಣೆನ ನಾವು ಈ ರೀತಿ ಕೋಟ್ ಮಾಡಬೇಕು. ಅಂದರೆ ನೀವು ಬ್ರಷ್ನಲ್ಲಾಗಲಿ ಕೈಲಾಗಲಿ ಈ ರೀತಿ ಚಕ್ಲಿ ಒತ್ತಡಕ್ಕೆ ಅಥವಾ ಸೇವಿನ ಒತ್ತಡಕ್ಕೆ ಈ ರೀತಿಯಾಗಿ ನೀವು ಒಂದು ಬ್ರಷ್ನಿಂದ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಆಯಿಲ್ನ ನಂತರ ಅದಕ್ಕೆ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿಲಿ ಮೂಡಿ ಬಂದಿರೋಂಥ ಹಿಟ್ಟನ್ನು ಅದರಲ್ಲಿ ಹಾಕ್ಕೋಬೇಕು. ನೀವು ಅರ್ಧದಿಂದ ಒಂದು ಮೇಲೆ ಬರೋ ಹಾಗೆ, ಅಂದರೆ ನೀವು ಇದ್ರ ಪೂರ್ತಿಯಾಗಿ ನೀವು ತುಂಬೋದು ಬೇಕಾಗಿಲ್ಲ. ಪ್ರೆಸ್ ಮಾಡೋವಾಗೆಲ್ಲ ಹೊರಗೆ ಬಂದುಬಿಡುತ್ತೆ. ಅದಕ್ಕಾಗಿ ಹಾಫನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಚೆನ್ನಾಗಿ ನೀವು ಹಾಕಿರೋಂಥ ಫುಲ್ ಫಿಲ್ಲಿಂಗು ಈ ಒಂದು ಎಣ್ಣೆಲಿ ಕರಿಯೋಕ್ಕೆ ಸಾಧ್ಯ ಆಗುತ್ತೆ. ಹೈ ಫ್ಲೇಮ್ ಹಾಕಿರೋದ್ರಿಂದ ಹಾಕಿದ ತಕ್ಷಣ ಚೆನ್ನಾಗಿ ಕ್ರಿಸ್ಪಿಯಾಗಿ ಮೂಡು ಬಂದುಬಿಡುತ್ತೆ. ಇನ್ನೊಂದು ಸೈಡ್ನಲ್ಲಿ ತಕ್ಷಣ ತಿರೋ ಹಾಕಿಬಿಟ್ರೆ ಅಲ್ಲೂ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೆಕ್ಸ್ಚರ್ ಮೂಡಿ ಬರೋಕ್ಕೆ ಸಾಧ್ಯ ಆಗುತ್ತೆ. ನೋಡ್ತಾ ಇರೋ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಮೂಡಿ ಬಂದಿದೆ. ಇದನ್ನು ನೀವು ಒಂದು ಹಾಳೆಯಲ್ಲಿ ಹಾಕಿಬಿಟ್ಟು ರೂಮಿನ ಟೆಂಪ್ರೇಚರಲ್ಲಿ ಆರೋಕ್ಕೆ ಬಿಡಬೇಕು. ನಂತರ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟಿದ್ದಾಗಿದ್ದರೆ ಮಿನಿಮಮ್ ನೀವು 1 ತಿಂಗಳವರೆಗಾದರೂ ಇದನ್ನು ನೀವು ಚೆನ್ನಾಗಿ ಟೇಸ್ಟಿಯಾಗಿ ಟೀ ಟೈಮ್ನಲ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಬೇಕಂದಾಗ ಮಕ್ಕಳಿಗೆ ಕೊಟ್ಬಿಟ್ಟು, ಮನೆಯವರೆಲ್ಲ ಸದಸ್ಯರಿಗೆ ಕೊಟ್ಬಿಟ್ಟು ಇದನ್ನು ಸವಿಯೋಕ್ಕೆ ಸಾಧ್ಯ ಆಗುತ್ತೆ. ಇದು ನಿಮಗೆ 2ನೇ ರೌಂಡ್ನಲ್ಲಿ ಯಾವ ರೀತಿ ಹಾಕಬೇಕಂತ ತೋರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮತ್ತೆ ನಾವು ಆಯಿಲ್ ಕೋಟಿಂಗ್ ಮಾಡ್ಕೊಂಡಿದ್ದೀವಿ.
ನಂತರ ಮಾಡಿರೋಂಥ ರೆಸಿಪಿ ಇಂಗ್ರೀಡಿಯೆಂಟ್ನ ಅಂದರೆ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ. ನಂತರ ಹೈ ಫ್ಲೇಮ್ನಲ್ಲಿ ಎರಡೂ ಬದಿಯಲ್ಲಿ ಚೆನ್ನಾಗಿ ಕರೆದುಬಿಟ್ಟರೆ ನೋಡ್ತಾ ಇರಲಿ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಮೂಡಿಬರುತ್ತೆ. ನೀವು ಈ ರೀತಿಯಾಗಿ ಸರ್ವ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇದು ಹಬ್ಬದಲ್ಲಿ ಮಾಡೋದ್ರಿಂದ ಎಲ್ಲ ಮನೆ ಮಂದಿ ಎಲ್ಲ ತಿಂದ್ಬಿಟ್ಟು ಎಂಜಾಯ್ ಮಾಡೋಕ್ಕೆ ಮೂಮೆಂಟ್ನ ಇಲ್ಲಿ ಶೇರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಮೂಡಿ ಬಂದಿದೆ. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಉಪಯುಕ್ತವಾಗಿ ಅಂತ ಭಾವಿಸ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಆರೋಗ್ಯಕ್ಕೂ ಕೂಡ ಕಾಪಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು.